ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪಂಜಾಬ್ ಕಿಂಗ್ಸ್ ವಿರುದ್ಧ ಹೀನಾಯವಾಗಿ ತವರು ನೆಲದಲ್ಲಿ ಸೋತ ಮುಂಬೈ ಇಂಡಿಯನ್ಸ್. ಇನ್ನು ಪಂಜಾಬ್ ಕಿಂಗ್ಸ್ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ 7 ವಿಕೆಟ್ ಗಳಿಂದ ಭರ್ಜರಿಯಾಗಿ ಆದ್ರೆ ಗೆದ್ದಿದೆ. ಇನ್ನು ಈ ಸೀಸನ್ ನಲ್ಲಿ ಸತತ 4ನೇ ಸೋಲು ಮುಂಬೈ ಇಂಡಿಯನ್ಸ್ ತಂಡಕ್ಕೆ. ಇನ್ನು ಈ ಪಂದ್ಯ ಸೋತ ತಕ್ಷಣವೇ ಮಾತನಾಡಿದಂತ ಮುಂಬೈನ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ಶಾಕಿಂಗ್ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಪಂದ್ಯ ಸೋತ ತಕ್ಷಣ ಮಾತನಾಡಿದಂತ ಹಾರ್ದಿಕ್ ಪಾಂಡ್ಯ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ತಮ್ಮ ತಂಡದ ಬಗ್ಗೆ, ಆಟಗಾರರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಅಂತೂ ಮುಂಬೈ ಇಂಡಿಯನ್ಸ್ ಮೇಲೆ ಡಾಮಿನೇಟ್ ಪ್ರದರ್ಶನ ಕೊಟ್ಟು ಗೆದ್ದಿದೆ. ಇನ್ನು ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದಂತ ಪಂಜಾಬ್ ಕಿಂಗ್ಸ್ ತಂಡ ಬಂದ್ಬಿಟ್ಟು ಫೀಲ್ಡಿಂಗ್ ಆದ್ರೆ ಆಯ್ಕೆ ಮಾಡಿಕೊಳ್ತಾರೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದಂತ ಮುಂಬೈ ಇಂಡಿಯನ್ಸ್ ತಂಡ ಈ ರೀತಿ ಹೀನಾಯವಾಗಿ ಆದ್ರೆ ಸೋಲುತ್ತೆ ಅಂತ ಯಾರು ಅನ್ಕೊಂಡಿರಲಿಲ್ಲ ಮತ್ತು ಈ ರೀತಿ ಕಳಪೆ ಬ್ಯಾಟಿಂಗ್ ಮಾಡ್ತಾರೆ ಮುಂಬೈನ ಆಟಗಾರರು ಅಂತ ಯಾರು ಅಂದುಕೊಂಡಿರಲಿಲ್ಲ. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ವರ್ಷದ ಓಪನರ್ ಆಗಿರುವಂತಹ ರಿಯಲ್ ರಿಕಲ್ಟನ್ ಅವರು ಕಳಪೆ ಪ್ರದರ್ಶನ ಆದ್ರೆ ಕೊಡ್ತಾ ಇದ್ದಾರೆ ಮುಂಬೈ ಪರವಾಗಿ. ಇನ್ನು ಈ ಪಂದ್ಯದಲ್ಲೂ ಕೂಡ 8 ಬಾಲ್ ಆಡಿ 2 ರನ್ ಆಡಿ ಔಟ್ ಆಗ್ತಾರೆ ರಿಯಲ್ ರಿಕಲ್ಟನ್. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ರಿಯಲ್ ರಿಕಲ್ಟನ್ ಅವರ ಮೇಲೆ ತುಂಬಾನೇ ಭರವಸೆ ಆದ್ರೆ ಇಟ್ಕೊಂಡಿದ್ರು ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳು. ಆದ್ರೆ ಈ ಪಂದ್ಯದಲ್ಲಿ ಮತ್ತೊಮ್ಮೆ ಕಳಪೆ ಪ್ರದರ್ಶನ ಕೊಟ್ಟು ಮತ್ತೆ ಕಳಪೆ ಬ್ಯಾಟಿಂಗ್ ಮಾಡಿ ಔಟ್ ಆಗ್ತಾರೆ ಹರ್ಷದೀಪ್ ಸಿಂಗ್ ಬೌಲಿಂಗ್ ನಲ್ಲಿ. ಇನ್ನು ಇವರ ಜೊತೆ ಬಂದಂತ ಕ್ವಿಂಟನ್ ಡಿಕಾಕ್ ಅಂತೂ ಮೊದಲನೇ ಪಂದ್ಯದಲ್ಲಿ ಅಬ್ಬರಿಸುತ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಕಡೆ 20 ಓವರ್ ಮೊದಲನೇ ಇನ್ನಿಂಗ್ಸ್ ನ 20 ಓವರ್ ಆದ್ರೆ ಆಡ್ತಾರೆ ಕ್ವಿಂಟನ್ ಡಿಕಾಕ್. 10 ಓವರ್ ಆಡಿದಂತ ಕ್ವಿಂಟನ್ ಡಿಕಾಕ್ ಅವರು 60 ಬಾಲ್ ಅಲ್ಲಿ 112 ರನ್ ಆದ್ರೆ ಹೊಡಿತಾರೆ. 8 4 7 6 186 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಇವರಿಗೆ ಸಾಥ್ ನೀಡಿದಂತ ನಮನ್ ಧೀರ್ ಅವರು ಕೂಡ ಒಂದೊಳ್ಳೆ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. 50 ರನ್ ಆದ್ರೆ ಹೊಡಿತಾರೆ. ಇಲ್ಲಿ ನಾವು ಏನ್ ನೋಡ್ಬೇಕಾಗಿರೋ ಮೇನ್ ವಿಚಾರ ಅಂತಂದ್ರೆ ಸೂರ್ಯಕುಮಾರ್ ಯಾದವ್ ಆದ್ರೆ ಕಳಪೆ ಬ್ಯಾಟಿಂಗ್ ಆದ್ರೆ ತೋರಿಸ್ತಾ ಇದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಸೂರ್ಯಕುಮಾರ್ ಯಾದವ್ ಅವರು ನಮ್ಮ ಟೀಮ್ ಇಂಡಿಯಾಗೆ ನಾಯಕ. ಆ ಕಾರಣದಿಂದಾಗಿ ನಮ್ಮ ನಾಯಕ ಈ ರೀತಿ ಕಳಪೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಗೆ ನೋಡಲು ಕೂಡ ಸಾಧ್ಯವಾಗುತ್ತಿಲ್ಲ. ಇನ್ನು ಈ ಪಂದ್ಯದಲ್ಲೂ ಕೂಡ ಗೋಲ್ಡನ್ ಡಕ್ ಆದ್ರೆ ಆಗ್ತಾರೆ ಹರ್ಷದೀಪ್ ಸಿಂಗ್ ಬೌಲಿಂಗ್ ನಲ್ಲಿ. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಈ ಬಾರಿ ಈ ಪಂದ್ಯದಲ್ಲಿ ಕೂಡ 0 ರನ್ಗೆ ಔಟ್ ಆಗ್ತಾರೆ. ಆನಂತರ ಹಾರ್ದಿಕ್ ಪಾಂಡ್ಯನು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ. ಇನ್ನು ತಿಲಕ್ ವರ್ಮಾ, ರುತರ್ಫೋರ್ಡ್ ಯಾರು ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಕೂಡ ಮಾಡಲಿಲ್ಲ. ಇನ್ನು ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಕ್ವಿಂಟನ್ ಡಿಕಾಕ್ ಅವರ ಸೆಂಚುರಿಯಿಂದಾಗಿ ಮುಂಬೈ ಇಂಡಿಯನ್ಸ್ ತಂಡ ಮೊದಲನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿ 195 ರನ್ ಆದ್ರೆ ಹೊಡಿತಾರೆ. 6 ವಿಕೆಟ್ ಕಳ್ಕೊಂಡು 196 ರನ್ನ ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ಬಂದಂತ ಮುಂಬೈ ಪಂಜಾಬ್ ಕಿಂಗ್ಸ್ ನ ಓಪನರ್ಸ್ ಆಗಿರುವಂತ ಪ್ರಿಯಾನ್ ಸಾರಿ ಅವರು 15 ರನ್ ಆಡಿ ಔಟ್ ಆಗ್ತಾರೆ. ಆನಂತರ ಬಂದಂತ ಕೂಪರ್ ಕೂನಲ್ಲಿ ಕೂಡ 17 ರನ್ ಆಡಿ ಔಟ್ ಆಗ್ತಾರೆ. ಹೌದು, ಪಂಜಾಬ್ ಕಿಂಗ್ಸ್ ತಂಡ ಸ್ವಲ್ಪ ಸ್ಟ್ರಗಲ್ ಅಲ್ಲಿ ಏನೋ ಕಾಣಿತು ಮೊದಲನೇ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡುವಾಗ. ಆದ್ರೆ ಪ್ರಭ್ಸಿಮ್ರನ್ ಸಿಂಗ್ ಅಂತೂ ಮತ್ತು ಇವರಿಗೆ ಸಾಥ್ ಕೊಟ್ಟಂತ ಶ್ರೇಯಸ್ ಅಯ್ಯರ್ ಅಂತೂ ಪಂದ್ಯದ ಗತಿಯನ್ನೇ ಆದ್ರೆ ಬದಲಾಯಿಸುತ್ತಾರೆ. ಇವರಿಬ್ಬರ ಬಿಗ್ ಇನ್ನಿಂಗ್ಸ್ ನಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡ 100 ಆದ್ರೆ ಗೆಲ್ಲಿಸಿ ಕೊಡ್ತಾರೆ ಪ್ರಭ್ಸಿಮ್ರನ್ ಸಿಂಗ್. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಪ್ರಭ್ಸಿಮ್ರನ್ ಸಿಂಗ್ ಅವರು 39 ಬಾಲ್ಗಳಲ್ಲಿ 89 ರನ್ ಆದ್ರೆ ಹೊಡಿತಾರೆ. ಇನ್ನು ಪ್ರಭ್ಸಿಮ್ರನ್ ಸಿಂಗ್ ಅವರ ಬ್ಯಾಟಿಂಗ್ ನಲ್ಲಿ 11 4 2 6 205 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. 39 ಬಾಲ್ ಅಲ್ಲಿ 80 ರನ್ ಆದ್ರೆ ಹೊಡಿತಾರೆ. ಇವರಿಗೆ ಸಾಥ್ ನೀಡಿದಂತ ಮತ್ತು ಕೈ ಮಿಲಾಯಿಸಿದಂತ ನಾಯಕ ಶ್ರೇಯಸ್ ಅಯ್ಯರ್ ಅವರು 66 ರನ್ ಆದ್ರೆ ಹೊಡಿತಾರೆ ಕೇವಲ 35 ಬಾಲ್ ಅಲ್ಲಿ. ಇದರಲ್ಲಿ 5 4 4 6 188 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇವರಿಬ್ಬರ ಡಾಮಿನೇಟ್ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಮುಂಬೈನ ಬೌಲಿಂಗ್ ಧೂಳಿಪಟ ಆದ್ರೆ ಆಗುತ್ತೆ. ಒಟ್ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡ 7 ವಿಕೆಟ್ ಗಳಿಂದ ಆದ್ರೆ ಗೆದ್ದಿದೆ ಈ ಪಂದ್ಯದಲ್ಲಿ. ಇನ್ನು ಈ ಪಂದ್ಯ ಸೋತ ತಕ್ಷಣ ಮಾತನಾಡಿದಂತ ಹಾರ್ದಿಕ್ ಪಾಂಡ್ಯ ಈ ರೀತಿ ಶಾಕಿಂಗ್ ಹೇಳಿಕೆ ಆದ್ರೆ ನೀಡಿದ್ದಾರೆ. ಅಷ್ಟಕ್ಕೂ ಹಾರ್ದಿಕ್ ಪಾಂಡ್ಯ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಇವತ್ತಿನ ಪಂದ್ಯದಲ್ಲಿ ನಾವು ಸೋತಿದ್ದು ನನಗೆ ತುಂಬಾನೇ ಆದ್ರೆ ಬೇಜಾರಾಗಿದೆ. ಯಾಕಂದ್ರೆ ನಮ್ಮ ಬ್ಯಾಟಿಂಗ್ ತುಂಬಾನೇ ಆದ್ರೆ ಕಳಪೆ ಬ್ಯಾಟಿಂಗ್ ಆದ್ರೆ ಪ್ರದರ್ಶನ ಕೊಟ್ಟೆವು. ಹೌದು, ನಾವು 30 ಅಥವಾ 40 ರನ್ ಸ್ವಲ್ಪ ಶಾರ್ಟೇಜ್ ಆದ್ರೆ ಆಗಿರುತ್ತೆ. ಯಾಕಂತಂದ್ರೆ ಪ್ರತಿಯೊಬ್ಬ ಬ್ಯಾಟರ್ ಕರೆಕ್ಟ್ ಆಗಿ ಆಡಿತ್ತು ಅಂತಂದ್ರೆ 240 ಅಥವಾ 230 ರನ್ ನಾವು ಎಕ್ಸ್ಪೆಕ್ಟ್ ಆದ್ರೆ ಮಾಡಬಹುದಾಗಿತ್ತು ಈ ಗ್ರೌಂಡ್ ನಲ್ಲಿ. ಆ ಕಾರಣದಿಂದಾಗಿ ನಮ್ಮ ಬ್ಯಾಟರ್ ಗಳಿಂದ ದೊಡ್ಡ ತಪ್ಪಾಗಿದೆ ಮತ್ತು ಬೌಲಿಂಗ್ ನಲ್ಲೂ ಕೂಡ ಬೂಮ್ರೆಗೆ ಯಾರು ಕೂಡ ಸಪೋರ್ಟ್ ಆದ್ರೆ ಮಾಡಲಿಲ್ಲ. ಇನ್ನೊಂದೇನಂತಂದ್ರೆ ಬೂಮ್ರೆಗೆ ಈ ಸೀಸನ್ ಅಲ್ಲಿ ವಿಕೆಟ್ಸ್ ಆದ್ರೆ ಬರ್ತಾ ಇಲ್ಲ ಮತ್ತು ಆ ಕಾರಣದಿಂದಾಗಿ ನಾವು ಪಂದ್ಯಗಳನ್ನಾದ್ರೆ ಸೋಲ್ತಾ ಇದ್ದೇವೆ ಎಂದು ಹಾರ್ದಿಕ್ ಪಾಂಡ್ಯ ಆದ್ರೆ ಹೇಳಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ನಾವು ಸೋತಿದ್ದೇವೆ, ಏನು ಹೇಳಲು ಆಗುತ್ತಿಲ್ಲ. ಯಾಕಂತಂದ್ರೆ ನಾವು ಪ್ರತಿ ಪಂದ್ಯದಲ್ಲೂ ಕೂಡ ಸೋಲ್ತಾ ಆದ್ರೆ ಬರ್ತಾ ಇದ್ದೇವೆ. ಎಸ್ಪೆಷಲಿ ನಮ್ಮ ಹೋಮ್ ಗ್ರೌಂಡ್ ನಲ್ಲಿ ನಾವು ಸೋಲ್ತಾ ಇದ್ದೇವೆ ಅಂತಂದ್ರೆ ನನಗೆ ತುಂಬಾನೇ ಆದ್ರೆ ಬೇಜಾರಾಗ್ತಾ ಇದೆ ಎಂದು ಹಾರ್ದಿಕ್ ಪಾಂಡ್ಯ ಆದ್ರೆ ಹೇಳಿದರು. ಇನ್ನು ಪಂದ್ಯ ಮುಗಿದ ಬಳಿಕ ಇನ್ನಷ್ಟು ಮಾತನಾಡಿದಂತ ಹಾರ್ದಿಕ್ ಪಾಂಡ್ಯ ಅವರು ನಾವು ಈ ಪಂದ್ಯವನ್ನಾದ್ರೆ ಸೋತಿದ್ದೇವೆ ಮತ್ತು ಬರುವಂತ ಮುಂದಿನ ಪಂದ್ಯಗಳಲ್ಲಿ ಗೆದ್ದು ಕಂಬ್ಯಾಕ್ ಮಾಡಿ ಪ್ಲೇ ಆಫ್ ಗೆ ಎಂಟ್ರಿ ಕೊಡಲು ನೋಡುತ್ತೇವೆ ಎಂದು ಹಾರ್ದಿಕ್ ಪಾಂಡ್ಯ ಅವರು ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.